ಬಸ್ಸು ನಾನು ಹೋಯ್ತೀವ್ನಿ, ನೀವೇನು ಬೇಜಾರು ಮಾಡ್ಕೋಬೇಡಿ. ನಿಮ್ಮನ್ನ ಬಿಟ್ಟು ಜೀವನ ಪೂರ್ತಿ ಇರೋ ಬದಲು ಒಂದೆರಡು ದಿನ ಇರೋದು ಒಳ್ಳೇದಲ್ವೇ? ನಾಳೆಗೆ ಬರ್ತಾವ್ರಲ್ಲ, ಅವ್ರು ಹೋಯ್ತಿದ್ದಂಗೆ ಬಂದ್ಬಿಡ್ತೀನಿ. ಏಯ್, ಎಲ್ಲ ಬಿರ್ಬಿರ್ನೆ ಮಾಡ್ಕೋಬೇಕು. ಅಶೋಕ, ಅಶೋಕ, ಎತ್ಲಾಗ ಹೋಗವ್ ನೀನು. ಬಸವ ಬರ್ಲ ಇಲ್ಲಿ. ಸಾಹೇಬ್ರೆ, ಅಶೋಕ ನೋಡ್ದೇನಿಲ್ಲ, ಏನೋ ಕ್ಯಾಮೆ ಇದೆ ಅಂತ ಈಚರ್ಕೆ ಹೋದ್ರು ಸಾಹೇಬ್ರೆ. ಸರಿ, ನೀನು ಅದನ್ನಲ್ಲಿ ಮಡಗ್ಬಿಟ್ಟು ನೆಂಟ್ರಿಗೆ ಎಳ್ನೀರು ಕೊಚ್ಕೊಂಡ್ ಹೋಗು. ಆಯ್ತು ಸಾಹೇಬ್ರೆ. ಚಂದ್ರಿ, ಸಾಹೇಬ್ರೆ, ಸಾರ್ದಕ್ಕ ಇಲ್ಲವ? ನಂಗೆ ಗೊತ್ತಿಲ್ಲ ಸಾಹೇಬ್ರೆ. ಸರಿ, ನೀನು ಆ ಕಿಟಕಿ ಪರ್ದೆ ಎಲ್ಲ ಹೊಸ ಕ್ಲೀನ್ ಮಾಡ್ಕ. ಸಾಹೇಬ್ರೆ, ಸಾರ್ಥಕ ಅಡುಗೆ ಮನೆ ಆಗಿರ್ಬೇಕು. ನಾನು ಹೋಗಿ ಕರ್ಕೊ ಬರ್ತೀನಿ. ಸಾರ್ಥಕ, ಏನಾದ್ರೂ ಕೆಲಸ ಹೇಳಿದ್ರೆ ಸಾಕು, ಓಡೋಗ್ತಾಳೆ. ಬೇಗ ಬೇಗ, ನೆಂಟ್ರು ಬರೋ ಟೈಮ್ ಆಯ್ತು. ಅಶೋಕ, ಕ್ಯಾಮೆ ಮಾಡ್ದೆ ಅಳ್ತೆ ಹೊಡಿತಿರೋದು, ಗನ್ ತಗೊಂಡು ಶೂಟ್ ಮಾಡ್ಬಿಡ್ತೀನಿ. ಅಶೋಕ, ಎಲ್ಲ ಮಾತಾಡೋದು ನೀನು? ಹೊಸಿ ನೋಡ್ಕೊಂಡ್ರೆ ಹಂಗ ಮಾತಾಡೋದು. ಕೆಲ್ಸಗಾರ ತವ ಗೌರವದಿಂದ ಮಾತಾಡಿ ಕೆಲಸ ತಗೋಬೇಕು. ನೋಡ್ಕ ಹೋಗ. ಹಾ ಅಪ್ಪಯ್ಯ. ಏಯ್, ಏನಾತ್ಲ? ಏನಿಲ್ಲ ಅಪ್ಪಯ್ಯ, ತಪ್ಪಾಯ್. ಕರೆದ್ರ ಸಾಹೇಬ್ರೆ? ಸದಕ, ಅಡುಗೆ ಕೆಲಸ ಎಲ್ಲ ಹೆಂಗ್ ನಡೀತೈತೆ? ಬೆಳಿಗ್ಗೆಯಿಂದ 4 ಸರ್ತಿ ಕೇಳಿದ್ರಿ, ಎಲ್ಲ ಸಂದಾಗೆ ನಡೀತೈತೆ. ಏನ್ ಮಾಡೋದು ಹೇಳಿ ಶಾರದಕ್ಕ, ಮನಸ್ಸು ಒಂತಾವ್ ನಿಲ್ತಾನೆ ಇಲ್ಲ. ಈ ಬ್ರಹ್ಮಚಾರಿ ಲಗ್ನಕ್ಕೆ ಒಪ್ಕೊಂಡ್ಬಿಟ್ಟವನಲ್ಲ, ಅದೇ ದೊಡ್ಡ ದಿಸ್ಯ ಆಗೋಗ್ಬಿಟ್ಟೈತೆ. ರಾಮ ಎದ್ದಿದ್ದಾನೆ? ಗೊತ್ತಿಲ್ಲ ಸಾಹೇಬ್ರೆ, ನಾನು ಅಡುಗೆ ಮನೆಯಲ್ಲೇ ಇದ್ದೆ. ನೀವು ಹೇಳಿದ್ರಲ್ಲ ಎಲ್ಲೂ ಹೋಗ್ಬಾರ್ದು ಅಂತ, ಇನ್ನೂ ಮನಿಕೊಂಡೇ ಇರಬೇಕು. ಯಾವುದಕ್ಕೂ ಅವನ ಮೇಲೆ ಒಂದು ಕಣ್ಣು ಇಟ್ಟಿರ್ಬೇಕು. ಇವತ್ತು ಅವನಿಗೆ ಎಲ್ಲಿಗೂ ಹೋಗ್ಬಿಡ್ಕೂಡ್ದು. ಸರಿ ಸಾಹೇಬ್ರೆ. ಓಹೋ, ಬರಬೇಕು ಬರಬೇಕು. ಹುಲಿವಾನ್ ದೊಡ್ಡ ಮನೆ ಅಶೋಕ್ ಸಾಹೇಬ್ರು. ನೀವು ಗನ್ನಿಗೆ ಗುಂಡು ಹಾಕಿ ಹೊಡಿತೀರೋ ಅಲ್ವೋ ಗೊತ್ತಿಲ್ಲ, ಆದರೆ ನೀವು ಮಾತ್ರ ದಿನಾ ಗುಂಡು ಹೊಡಿತೀರಾ ಅಲ್ವಾ? ಏನು ಹೇಳ್ತಿದ್ಯಾ ನಂದಿ? ತೆಗಿರಿ ಕಚ್ಚಿಫ್ನ. ಕಣ್ಣು ಮುಚ್ಕೊಂಡು ಕುಡಿಯೋ ಬೆಕ್ಕು ಸುತ್ತಲೂ ಇರೋ ಜನರನ್ನ ದಡ್ರು ಅನ್ಕೊಳ್ತಂತೆ. ಇವತ್ತಾದ್ರೂ ಕುಡಿದೇ ಇರಕ್ಕಾಗಲ್ಲ ನಿಮ್ಗೆ? ಟೆನ್ಷನ್ ಇತ್ತು. ಟೆನ್ಷನ್ ಟೆನ್ಷನ್ಗೋಸ್ಕರ ಕುಡಿಯೋದಾಗಿದ್ದಿದ್ರೆ ಇಷ್ಟೊದ್ಗಾಗ್ಲೇ ನಾನು ಸಾರ ಅಂಗಡಿನ ಹಿತ್ಲಿಗೆ ತರಿಸ್ಕೋಬೇಕಿತ್ತು. ಹಗಲು ರಾತ್ರಿ ಅಂತ ನೋಡ್ದೆ ಮನೆಗೋಸ್ಕರ ದುಡಿತಾ ಇದ್ದೀನಿ. ಇದ್ರ ಜೊತೆಗೆ ಹೊಸ ಜವಾಬ್ದಾರಿ ಬೇರೆ. ನೀವ್ ನೋಡಿದ್ರೆ ಬೆಳಗ್ಗೆನೆ ಏರ್ಸ್ಕೊಂಬಂದ್ಬಿಟ್ಟಿದ್ದೀರಾ. ಒಂದು ಕಡೆ ನೀವು, ಇನ್ನೊಂದು ಕಡೆ ನಿಮ್ಮ ಅಣ್ಣ. ಸಾಕಾಗೋಗಿದೆ ನನಗೆ. ರಾಮಣ್ಣ ರೆಡಿನಾ? ನಾನು ಜವಾಬ್ದಾರಿ ತಗೊಂಡ್ಮೇಲೆ ಆ ಕೆಲಸ ಆಗದೆ ಇರತ್ತಾ? ಆದರೆ ಏನು ಮಾಡೋದು, ಈ ಮನೆಗೆ ಎಷ್ಟೇ ಮಾಡಿದ್ರು ಕೊನೆಗೆ ಒಳ್ಳೆ ಹೆಸರು ಸಿಗೋದು ಮಾತ್ರ ಶಾರದಕ್ಕಂಗೆ. ಯಾರದು? ಕಾರ್ಯಕರ್ತರು. ಬಂದೆ. ಮನೇಲಿರೋದು ಫೋನ್ ಮಾಡ್ಬೇಡ ಅಂತ ಹೇಳಿದ್ರು ನನಗೆ. ಕಾರ್ಯಕರ್ತರು ಮತ್ತೆ ಬೆಕ್ಕು ಕಣ್ಣು ಮುಚ್ಕೊಂಡು ತಪ್ಪು ಮಾಡ್ತಿದೆ.
ಮೊದಲು ಇದೆಲ್ಲ ಮುಗೀಲಿ, ಆಮೇಲೆ ನೋಡ್ಕೋತೀನಿ ನಿಮ್ಮನ್ನ. ಅಕ್ಕ, ನಂಗೊಂದು ಅನುಮಾನ. ಏನೇ? ಈಗ ರಾಮಣ್ಣಂಗೆ ಮದುವೆ ಆಗಿ ಈ ಮನೆಗೆ ದೊಡ್ಡ ಸೊಸೆ ಬರ್ತಾಳಲ್ಲ, ಆಗ ಎಲ್ಲ ಚಿನ್ನ ಒಡವೆನೂ ಅವಳಿಗೆ ಸೇರ್ತೈತೆ ಅಲ್ಲೂರ ಅಕ್ಕ? ಚಂದ್ರಿ, ಪೆದ್ದಿ ಅಂದರೆ ಪೆದ್ದಿ ಕಣ ನೀನು. ನೋಡು, ಇಂಥ ದೊಡ್ಡ ಪ್ರಶ್ನೆಗಳನ್ನ ಕೇಳೋದನ್ನ ಬಿಟ್ಟು ಬ್ರೇಕಿಂಗ್ ನ್ಯೂಸ್ ಮಾತ್ರ ಕೇಳ್ತಿರು. ಏನ ಬ್ರೇಕಿಂಗ್ ನ್ಯೂಸಾ? ಹಂಗಂದ್ರೆ ಏನಕ್ಕ? ಬಿಸಿ ಬಿಸಿ ಸುದ್ದಿ ಬರುತ್ತೆ, ಇರು. ಈಗ ಸಮಯ ಮತ್ತು ಅವಕಾಶ ಎರಡೂ ನನ್ನ ಕೈಯಲ್ಲಿದೆ. ಜಸ್ಟ್ ವೇಟ್ ಅಂಡ್ ವಾಚ್. ರಮಣ, 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 ಎಲ್ಲೋದ್ನಪ್ಪ ಇವನು? ಓ, ಬಾಸ್ನ ನೋಡೋಕ್ಕೆ ಕೊಟ್ಟಿಗೆಗೆ ಹೋಗಿರ್ಬೇಕು. ರಮಣ, 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 ಎರಡೆಲ್ಲ ಆಟನೇ ಆಡೋದು ಕಣ್ಲ ನಾನು. ರಮ್ನಿ ಗಿಮ್ಮಿಯಲ್ಲಿ ಆಡಕ್ಕಿಲ್ಲ ನಾನು. ಒಂದ ಅಂದರು ಇಲ್ಲ ಬಾರು, ಅರ್ಥ ಆಯ್ತಾ? ಸುಮ್ಮನೆ ಆಮೇಲೆ ಫೋನ್ ಮಾಡ್ತೀನಿ. ಯಾರ ಹತ್ರ ಮಾತಾಡ್ತಿದ್ರಿ? ಕಾರ್ಯಕರ್ತರು. ಅದೇನು ಮಾತಾಡ್ತಿರ್ತಿರೋ? ಯಾವಾಗ ನೋಡಿದ್ರು ಪಾರ್ಟಿ, ಆಫೀಸು, ಕಾರ್ಯಕರ್ತರು. ನಿಮಗೆ ಸ್ವಲ್ಪ ಕೆಲಸಗಳೆಲ್ಲ ಹೆಂಗೆ ನಡೀತಾ ಇದೆ? ಹಾಂ ಮಾವ, ಎಲ್ಲ ಕೆಲಸನೂ ಚೆನ್ನಾಗಿ ನಡೀತಾ ಇದೆ. ಹ್ಞೂ ಅಪ್ಪಯ್ಯ, ನಾನು ಎಲ್ಲ ಬಂದೂಕುಗಳನ್ನ ಸರಿ ಮಾಡಿವ್ನಿ. ಎಲ್ಲ ಸರಿಯಾಗೈತೆ ಅಪ್ಪಯ್ಯ. ಏಯ್ ಸಾಕ್. ಓ ಹಾ, ಹೇಳಿ ಶ್ರೀಕಂಠಯ್ಯನವ್ರೆ. ಹೌದಾ? ಸರಿ ಸರಿ, ಬನ್ನಿ ಬನ್ನಿ ಬನ್ನಿ. ಶ್ರೀಕಂಠಯ್ಯನವರು ಇನ್ನು ಅರ್ಧ ಗಂಟೆಲಿ ಇಲ್ಲಿರ್ತಾರೆ. ಅಷ್ಟರೊಳಗೆ ನಾವೆಲ್ಲ ಸಿದ್ಧತೆ ಮಾಡ್ಕೊಂಡ್ಬಿಡ್ಬೇಕು. ಸಾಹೇಬ್ರೆ, ರಾಮಣ್ಣನ ಕೋಣೆಗೆ ಹೋಗಿದ್ದೆ. ರಾಮಣ್ಣ ಅಲ್ಲಿಲ್ಲ. ಎಲ್ಲ ಕಡೆಗೂ ಹುಡುಕ್ತೆ, ಎಲ್ಲೂ ಕಾಣ್ತಿಲ್ಲ. ಏನು ಹೇಳ್ತೇವ್ರಿ ಶಾರದಕ್ಕ? ಲೇ ಬಸವ, ಬರಲ್ಲ ಇಲ್ಲಿ. ಹೊಲತ್ತಾವ ರಾಮ ಅವನ ನೋಡ್ಲಾ? ಅಶೋಕ, ನೀ ಗರಡಿ ಮನೆ ತಾವ್ ನೋಡ್ಲಾ? ನಾನಪ್ಪ ಗೊತ್ತು ಕಲ, ಗರಡಿ ಮನೆ ನಿಂಗೆ ಹಾಕಿಲ್ಲ ಅಂತ ನಂಗೆ ಗೊತ್ತು. ಆದ್ರೆ ಶ್ರೀಕಂಠನವ್ರು ಬರೋ ಹೊತ್ತಿಗೆ ಅವನ್ನ ಕರ್ಕೊಂಡ್ ಬಂದಿರ್ಬೇಕು. ನೀ ಇಲ್ಲಿ ಹೋಗ್ಲಾ? ಮಾವ ಹೇಳ್ತಿದಾರಲ್ರಿ, ಹೊರಡಿ. ಮಾವ, ನಾನೆಲ್ಲಾದ್ರೂ ಹೋಗಿ ಹುಡುಕ್ಲಾ? ಚಂದ್ರಿ ಅಕ್ಕ, ಬ್ರೇಕಿಂಗ್ ನ್ಯೂಸ್ ಅಂದ್ರೆ ಏನು ಅಂತ ನಿನಗೀಗ ಗೊತ್ತಾಯ್ತಾ? ಗೊತ್ತಾಯ್ತಕ್ಕ. ಬನ್ನಿ ಮೇಡಮ್, ಬನ್ನಿ. ಗುಡ್ ಮಾರ್ನಿಂಗ್ ಸರ್. ಹಾಂ, ನಾನು ನಿಂಗೆ ಹೇಳಿ ಕೆಲಸ ಏನು ಮಾಡಿದೆ? ಏನು ಕೆಲಸ ಸರ್? ಅನ್ಕಂಡೆ ದಿಟ್ಟವಾಗ್ಲಿ ಈ ಕೆಲಸ ನೀನು ಮಾಡೋಕ್ಕಿಲ್ಲ ಅಂತ. ಪಟ್ಟಣದಾಗ ಓದ್ಕೊಂಬಂದಿರೋ ಡಿಗ್ರಿ ಮೇಡಮು ರಾಮಣ್ಣ ತಾವ ಪತ್ರಕ್ಕೆ ಸಹಿ ಹಾಕ್ಸ್ಕೊಂಬಂತ ಹೇಳಿದ್ನಲ್ಲ, ಏನಾಯ್ತು? ಪತ್ರಕ್ಕೆ ಸಹಿ ಹಾಕ್ಸ್ಕೊಂಬರ್ತೀಯೋ ಇಲ್ಲ ಕಂಪ್ಯೂಟರ್ನ ತಗೊಂಡೋಗಿ ದೊಡ್ಡ ಮನೆಗೆ ಇಟ್ಟು ಬರಲೋ? ಸಾರಿ ಸರ್, ಮರ್ತೋದೆ.
ಹೇಳಿದ ಕೆಲಸನ ಮಾಡದೆ ಮರ್ತೋದೆ ಅಂತ ಹೇಳಕ್ ನಾಚಿಕೆ ಹಾಕಿಲ್ವಾ? ಏಟಾದ್ರೂ ಪಟ್ಟಣದಿಂದ ಸರ್ ನಾನು ಮರ್ತೋದೆ ಅಂದಿದ್ದು ಲೆಟ್ರ್ ಕೊಡೋಕೆ. ತಗೊಳ್ಳಿ. ವಾ, ನಾನು ಕೇಳೋ ತನಕ ಕೊಡಬಾರ್ದಂತ ಮಡ್ಕೊಂಡಿದ್ಯಾ? ಕೊಡಿಲೆ. ಎಲ್ಲಿ ಪತ್ರ ಬರ್ದಾರ ಸಹಿ ಎಲ್ಲಿ? ಇದನ್ನ ರಾಮಣ್ಣನೇ ಬರ್ತೀನಿ ಅಂತ ನಾ ಹೆಂಗ್ ನಂಬೋದು? ಡಿಗ್ರಿ ಮೇಡಮ್, ನನ್ನ ಕಿವಿನ ಚುಚ್ಚಕ್ ಬಂದ್ಯಾ? ಸರ್ ನಿಜವಾಗ್ಲೂ ಇದು ರಾಮ್ ಅವರೇ ಬರ್ದಿರೋದು. ನಾನ್ ನಂಬಕ್ಕಿಲ್ಲ. ಕಂಪ್ಯೂಟರ್ಗೆ ಪ್ರೂಫ್ ತಗೊಂಬ ಅಂತ ಹೇಳಿದ್ರೆ ನೀನ್ ಪ್ರೂಫ್ಗೆನೆ ಪ್ರೂಫ್ ಕೇಳಂಗ್ ಮಾಡಿದ್ಯಾ? ಹೋಗಿ ರಾಮಣ್ಣ ತಾವ್ ಸಹಿ ತಗೊಂಬ ಹೋಗ. ಸರ್ ಆದ್ರೆ ಕ್ಲಾಸ್ ಇದೆ ಈಗ. ವಾಹ್, ಏನ ಮಿಸ್ಕೊಲಾಕ್ ಬೇರೆ ಟೀಚರೇ ಇಲ್ಲ ಅಂತ ಅಂದ್ಕೊಂಡಿದ್ಯಾ? ಮೊದ್ಲೋಗಿ ರಾಮಣ್ಣ ತಾವ್ ಸಹಿ ತಗೊಂಬ, ಆಮೇಲೆ ಬೇರೆ ಕೇಮ ಮಾಡು. ತಗ ಹೋಗ. ಈ ಲೆಟರ್ನ ರಾಮು ಅವ್ರು ಬರ್ದಿಲ್ಲ ಅಂದ್ರೆ ಇನ್ಯಾರು ಬರ್ದಿರ್ಬೋದು? ಅವ್ರಿಗೆ ಬರ್ಕೊಡೋ ಫ್ರೆಂಡ್ಸ್ ಯಾರಿದ್ದಾರೆ? ಕೂತ್ಕೊಳ್ಳಿ. ಈ ಲೆಟರ್ ಬರ್ದದ್ ಯಾರು ಅಂತ ನಿಮ್ಗೆ ಯಾರಿಗಾರು ಗೊತ್ತಾ? ಇಲ್ಲಿ ಮರಿ ತಗ್ಲಾಕೊಂಡ್ಬಿಟ್ಬೇಕಲ್ಲ. ಸುಮ್ಕಿಲ್ಲ, ಮೇಡಮ್ ನೋಡ್ತಾವ್ರಿ. ಬಾಲು ಎದೇಳು. ಏನದು ಮಾತು? ಈ ಲೆಟರ್ ಯಾರು ಬರ್ದಿದ್ದು ಅಂತ ನಿಂಗೇನಾರು ಗೊತ್ತಾ? ಮೇಡಮ್ ನೋಡ್ರೆ ರಾಮಣ್ಣನೇ ಬರ್ದಂಗೆ ಕಾಣ್ತೈತೆ. ಯಾಕೆ ಮೇಡಮ್? ನೋಡಿ, ಈ ಲೆಟರ್ಗೆ ರಾಮ್ ಅವ್ರು ಸೈನ್ ಹಾಕಿಲ್ಲ. ನಾನೇನಾದರೂ ಈ ಲೆಟರ್ಗೆ ಸೈನ್ ಹಾಕಿಸ್ಕೊಂಡು ಬರಲಿಲ್ಲ ಅಂತಂದರೆ ಸ್ಕೂಲಲ್ಲಿ ಕಂಪ್ಯೂಟರ್ ಇರಲ್ಲ. ಪರವಾಗಿಲ್ವಾ? ಹಾಗಿದ್ರೆ ನಿಮ್ಮ ರಾಮಣ್ಣ ಎಲ್ಲಿರ್ತಾರೆ ಅಂತ ಹೇಳಬೇಕು. ಇಟ್ಟೋದ್ಗೆ ಗಾಡಿ ಮನೆ ತಾವಿರ್ತಾರೆ ಮೇಡಮ್. ಮನೆ ತಾವಿರ್ತಾರಲ್ಲ. ಇಲ್ಲ, ಮಂಜುನ್ ಜೊತೆ ಇರ್ತಾನೆ. ಮೇಡಮ್ ಅವಮಾನ ಆದ್ರೂ ಪರವಾಗಿಲ್ಲ, ನಮಗೆ ಕಂಪ್ಯೂಟ್ರು ಮುಖ್ಯ. ನಾನು ಬೆಳಗ್ಗೆ ಬೈಲ್ ಕಡೆಗೆ ಹೋದಾಗ ರಾಮಣ್ಣ ಕಬ್ಬಿನ ಗಡ್ಡೆ ಹೋಯ್ತಾ ಇದ್ದ. ಯಾರು ಗಲಾಟೆ ಮಾಡೋ ಹಾಗಿಲ್ಲ, ಓದ್ಕೋತಾ ಇರಬೇಕು. ನಾನು ಬರ್ತೀನಿ. ನಮಸ್ಕಾರ ಅಶೋಕಣ್ಣ. ನಮಸ್ಕಾರ. ನೀನು ಹಿಡ್ಕ. ಅಶೋಕಣ್ಣ, ನೀವೇನು ಇಲ್ಲಿ? ರಾಮಣ್ಣ ಇಲ್ಲಿ? ರಾಮಣ್ಣ ಇನ್ನೂ ಗಲ್ಡಿಗೆ ಬಂದಿಲ್ಲ. ಬಂದಿಲ್ವಾ? ಅದು ಹೆಂಗೆ? ಯಾವತ್ತೂ ಗರಡಿ ಮನೆ ತಪ್ಪಿಸ್ಕೊಳ್ಳೋದಿಲ್ವಲ್ಲ? ಆದ್ರೆ ಯಾಕೋ ಇತ್ತೀಚೆಗೆ ರಾಮಣ್ಣ ಸರಿಯಾಗಿ ಗಲ್ಡಿಗೆ ಬತ್ತಿಲ್ಲ. ಏನು ಹೇಳ್ತಿದ್ದೀರಾ? ಸರಿಯಾಗಿ ಬರ್ತಿಲ್ಲ ಅಂತ ಈಗ ಹೇಳ್ತೀವ್ರಾ? ಈಟ್ ಖರ್ಚು ಮಾಡಿ ಗರಡಿ ಮನೆ ನಡೆಸ್ತಿರೋದು ಯಾಕೆ? ರಾಮಣ್ಣಂಗೆ ಒಳ್ಳೆ ಅಭ್ಯಾಸ ಆಗ್ಬೇಕಂತ ತಾನೆ? ಒಬ್ಬೊಬ್ಬನು ಬಂದೂಕ ತಗೊಬಂದು ಶೂಟ್ ಮಾಡ್ಬಿಡ್ತೀನಿ. ಕ್ಷಮಿಸಿ ಅಶೋಕಣ್ಣ, ನಾನು ರಾಮಣ್ಣಂಗೆ ಹೇಳಿದ್ದೆ. ಆದ್ರೂ ಇಲ್ಲ, ಏನೂ ಇಲ್ಲ. ಏನು ಮಾಡ್ತಿರೋ ಗೊತ್ತಿಲ್ಲ. ಎಲ್ಲ ಪೈಲ್ವಾನ್ರನ್ನು ಕಳಿಸಿ ಇನ್ನು 15 ನಿಮಿಷದಲ್ಲಿ ರಾಮಣ್ಣ ಇರಬೇಕು. ಇಲ್ಲ ಅಂದ್ರೆ ನೀವು ಇರಕ್ಕಿಲ್ಲ, ಗರಡಿ ಮನೇನೂ ಇರಕ್ಕಿಲ್ಲ. ಲೇ ಓಡ್ರೋ, ರಾಮನ್ ಹುಡುಕ್ರಿ. ಮೊದಲು ಈ ಸ್ಕೂಲ್ ಕಡೆ ನೋಡ್ರಿ, ಓಡಿ. ಮಂಜಾ, 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 ಏನ್ ಬಸೋಣ? ರಾಮಣ್ಣ ನೋಡ್ದೇನ್ಲ? ಇಷ್ಟೊತ್ತಾಗ ಗರಡಿ ಮನೇಲಿ ಇರ್ತಾರೆ. ಏನ್ ಬಸೋಣ, ಏನಾಯ್ತು? ಹೆಣ್ಣಿನ ಕಡೆಯವರು ರಾಮಣ್ಣ ನೋಡಕ್ಕೆ ಮನೆ ಬಂದು ಕುಂತ್ಕೊಂಡವ್ರೆ.
ಇನ್ನು 30 ನಿಮಿಷದೊಳಗೆ ಹುಡುಕ್ಬೇಕು, ಎಲ್ಲರೂ ಬೇಗ ಬೇಗ ಹುಡುಕ್ಬೇಕು, ಆಯ್ತಾ? ಬರಲಾ ರಮಣ? ರಮಣ ಏನ್ ಮಂಜ ಎಲ್ಲಿ ಅಂತ ರಾಮನನ್ನ ಹೆಂಗ್ ಹುಡ್ಕೋಣ? ಅಯ್ಯೋ ಅಪ್ಪಯ್ಯ, ಬಸವಣ್ಣ ಹೇಳಿದ್ ಕೇಳಿಸ್ಕೊಂಡ? ಹೆಣ್ಣಿನ ಕಡೆಯವ್ರು ಬಂದು ಕುಂತವ್ರಂತೆ. ರಾಮಣ್ಣನ ಹುಡುಕಿ ಪ್ರಯೋಜನ ಇಲ್ಲ, ಸುಮ್ಕೆ ಕ್ಯಾಮಿ ಮಾಡೋ. ಕಾಣದಂತೆ ಮಾಯವಾದನು, ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ರಾಮ ಇಲ್ಲ. ಇನ್ನೇನು ಬರ್ಬೋದಪ್ಪಯ್ಯ, ಎಲ್ಲ ಪೈಲ್ವಾನ್ರಕ್ಕಿಂತ ಹೇಳಿವ್ನಿ. ರಾಮಣ್ಣನ ಹುಡುಕ್ಲಿಲ್ಲ ಅಂದ್ರೆ ಒಬ್ಬೊಬ್ಬನ ಬಂದೂಕ್ ತಗೊಂಡು ಶೂಟ್ ಮಾಡ್ತೀನಿ ಅಂತ. ಸಾಕು ನಿಲ್ಸಲ್ಲ ನೀನು ಬಂದೂಕ್ ವಜ್ಜನ. ನೀನು ಹುಡ್ಕೊಂಬಾರಲ್ಲ ಅಂದ್ರೆ ಯಾವರೆಗೂ ಹೇಳ್ಕೊಳ್ತಾನ ತಲೆ ನಮಗೆ ಬಾಲ ಕರ್ಕೊಂಡಂಗತ್ತು. ನೀನು ಹುಡ್ಕೊಂಬಾರಲ್ಲ. ಅಪ್ಪಯ್ಯ, ನೆಂಟರು ಬಂದ್ರು ಅನ್ಸುತ್ತೆ. ನಮಸ್ಕಾರ. ನಮಸ್ಕಾರ. ಬನ್ನಿ ಬನ್ನಿ. ಇವನು ನನ್ನ 2ನೇ ಮಗ ಅಶೋಕ. ಬನ್ನಿ ಬನ್ನಿ ಬನ್ನಿ. ಒಂದು ನಿಮಿಷ. ಬಿರ್ನೆ ಹೋಗಿ ರಾಮನ್ ಕರ್ಕೊಂಬರ್ಲ. ಬನ್ನಿ. ಬನ್ನಿ ಬನ್ನಿ ಬನ್ನಿ. ಕೂತ್ಕೊಳ್ಳಿ ಪ್ಲೀಸ್. ಬನ್ನಿ ಬನ್ನಿ ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಇವಳು ನಮ್ಮ ದೊಡ್ಡ ಮನೆ ಕಿರಿ ಸೊಸೆ, ನಮ್ಮ ಅಶೋಕ ಇದ್ದಾನಲ್ಲ ಅವನ ಹೆಂಡತಿ. ನಮಸ್ಕಾರ. ನನ್ನ ಹೆಸರು ನಂದಿತಾ, ಮೈಸೂರು ಮಹಾದೇವಯ್ಯನವ್ರ ಮಗಳು. ಓಹೋ, ನಮ್ಮ ಮೈಸೂರು ಮಾದೇವಯ್ಯನ ಮಗಳು. ಇವರು ಶಾರದಕ್ಕ ಅಂತ. ತಾಯಿ ಕಳ್ಕೊಂಡ್ಮೇಲೆ ನಮ್ಮ ರಾಮು ಮತ್ತು ಅಶೋಕನ್ನ ಮಕ್ಕಳ ಹಾಗೆ ನೋಡ್ಕೊಂಡಿದ್ದೀವ್ರೇನು. ಶಾರದಕ್ಕ, ಕಾಫಿ ಟೀ ತಿಂಡಿ ತಿನಿಸು ತಗೊಂಬನ್ನಿ ಹೋಗಿ. ಏನು ಬೇಡ, ಈಗ ತಾನೇ ತಿನ್ಕೊಂಡು ಬಂದ್ರಿ ನಾವು. ಮೊದಲನೇ ಸಲ ಮನೆಗೆ ಬಂದಿದ್ದೀರಿ, ಹಾಗಂದ್ರೆ ಹೇಗೆ? ಶಾರದಕ್ಕ, ನೀವು ಹೋಗಿ ತಗೊಂಬನ್ನಿ ಹೋಗಿ. ಅಪ್ಪಣ್ಣವ್ರೆ, ಎಲ್ಲಿ ನಿಮ್ಮ ದೊಡ್ಡ ಮಗ ರಾಮ ಕಾಣ್ತಾನೆ ಇಲ್ಲ? ಇನ್ನೇನು ಬಂದ್ಬಿಡ್ತಾರೆ. ಸರಿ ಸರಿ. ನೀವು ನಿಮ್ಮ ಮಗಳನ್ನ ಕರ್ಕೊಂಡು ಬರ್ಲಿಲ್ವಾ? ಅವಳಿಗೆಲ್ಲಮ್ಮ ಟೈಮ್ ಇದೆ, ಯಾವಾಗ ನೋಡಿದ್ರು ಸಮಾಜ ಸೇವೆ ಅಂತ ಓಡಾಡ್ತಿರ್ತಾಳೆ. ನೆಕ್ಸ್ಟ್ ಟೈಮ್ ಬರುವಾಗ ಖಂಡಿತ ಕರ್ಕೊಂಡು ಬರ್ತೀವಿ. ಇದೆಲ್ಲ ಯಾಕೆ ಬೇಕಾಗಿತ್ತು? ಅಯ್ಯೋ ಪರವಾಗಿಲ್ಲ, ತಗೊಳ್ಳಿ. ಅಮ್ಮವ್ರೆ, ಅದು ಗೊತ್ತಾಯ್ತು ಬಸವಣ್ಣ. ಬನ್ನಿ ಬನ್ನಿ, ಒಂದು ನಿಮಿಷ ಬರ್ತೀನಿ. ಏನಾಯ್ತು ಬಸವಣ್ಣ, ಬಾವ ಸಿಕ್ಕಿದ್ರಾ? ಮೋರೆ, ಗದೆ ತಗೂ ಇಲ್ಲ, ತೋಟದಾಗೂ ಇಲ್ಲ, ಮಂಜಿ ಕೇಳಿದ್ರೆ ಅವನಿಗೂ ಗೊತ್ತಿಲ್ವಂತೆ. ಶೋ ದೇವ್ರೆ, ಈಗೇನ್ ಮಾಡೋದು? ಹೋಗಿ ಎಲ್ಲ ಕಡೆನೂ ಹುಡುಕಿ ಬಸವಣ್ಣ. ಸರಿ ಮೋರೆ, ಆಯ್ತು ಮೋರೆ. ಒಂದು ನಿಮಿಷ ಬಂದೆ. ಏನಾಯ್ತಮ್ಮ? ಮಾವ, ಬಾವ ಎಲ್ಲೂ ಕಾಣಿಸ್ತಿಲ್ವಂತೆ. ಅವನ ಮೇಲೆ ಒಂದು ಕಣ್ಣಿಟ್ಟಿದೆ ಅಂತ ನಾನು ಮೊದಲೇ ಹೇಳಿದ್ದೀನಿ. ಈಗ ಎಲ್ಲಿ ಅಂತ ಹುಡ್ಕೋದವನ್ನ. ನಾನೊಂದು ಕಣ್ಣು ಇಟ್ಟಿದ್ದೆ ಮಾವ, ಆದ್ರೂ ಅವರು ಯಾವಾಗ ಹೇಗೆ ಮನೆಯಿಂದ ಹೋದ್ರು ಅಂತಾನೆ ಗೊತ್ತು. ಸರಿ ಸರಿ, ಈಗ ಸಮಯ ಇಲ್ಲ. ನೀನು ಊರ ಜನರನ್ನೆಲ್ಲ ಕಳಿಸಿ ಅವ್ರನ್ನ ಹುಡುಕ್ಸು. ಅಲ್ಲಿ ತನಕ ನಾನು ಅವ್ರ ಜೊತೆ ಮಾತಾಡ್ತಾ ಸಂಭಾಳಿಸ್ತೇನೆ. ಸರಿ ಮಾವ. ಕಾಣದಂತೆ ಮಾಯವಾದನು, ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೈಯ ಕೊಟ್ಟಿ ಓಡಿ ಹೋದನು. ರಾಮಣ್ಣ, ನೀನಾ? ಇಲ್ಲೇನು ಮಾಡ್ತಿದ್ದೇನೋ? ನಿನ್ಗೋಸ್ಕರ ಎಲ್ಲರೂ ಹುಡ್ಕಾಡ್ತಾವ್ರೆ. ಯಾವಾಗ ಬಂದೆ ಇಲ್ಲಿಗೆ? ಲವ್ ಹಸಿ ಮೆತ್ತಿಗೆ ಮಾತಾಡ್ಲಾ? ಮತ್ತೆ ನಾನು ನೆನ್ನೆ ರಾತ್ರಿನೇ ಮನೆ ಬಿಟ್ಟು ಬಂದ್ಬಿಟ್ಟೆಕಲ್ಲ.
ಬೆಳಗ್ಗೆ ಎದ್ದು ಬಾವಿ ಸ್ನಾನ ಮಾಡ್ಕೊಂಡು ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಾದಾಗ ಗದ್ದೆ ಬಂದು ಸೇರ್ಕೊಬಿಟ್ಟಿವ್ನಿ